ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಅವರು ಹೋದಲ್ಲಿ ಬದಲಿ ಹೇಳ್ಕೊಳ್ತಾ ಇದ್ದಿತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಹಲವು ಬಡವರ ಬದುಕನ್ನು ಬದಲಾಯಿಸಿದೆ ಅಂತ. ಬಡವರ ಬದುಕನ್ನು ಬದಲಾಯಿಸ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಸರ್ಕಾರದ ಜೊತೆಗೆ ಅಧಿಕೃತವಾಗಿ ಹೆಜ್ಜೆ ಹಾಕ್ತಾ ಇರುವ ಸಂಸ್ಥೆಗಳಲ್ಲಿ ಮಾತ್ರ ನಿಶಕ್ತಿ ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿಮಗೆ ನೆನಪಿರಬಹುದು, ಫಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಬರ್ತಾ ಇಲ್ಲ ಅಂತ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿನ್ನೆ ಸದನದಲ್ಲಿ ಆ ವಿಚಾರ ಗದ್ದಲಕ್ಕೆ ಕಾರಣ ಆಯಿತು. ಸಚಿವೆ ಕ್ಷಮೆ ಕೇಳಿದ್ರು. ಶಕ್ತಿ ಆಯ್ತಲ್ವಾ, ಈಗ ಇನ್ನೊಂದು ಯೋಜನೆ ಕತೆ ಹೇಳ್ತೀವಿ ನಿಮಗೆ. ಗ್ಯಾರಂಟಿ ಘೋಷಿಸಿದ ಸರ್ಕಾರ ಹಣ ಬಾಕಿ ಇಟ್ಕೊಂಡಿದೆ. ಗೃಹಲಕ್ಷ್ಮಿ ಬಳಿಕ ಶಕ್ತಿ ಯೋಜನೆಗೂ ಕೂಡ ಕೋಟಿ ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದ್ದ, ಸಂದಾಯ ಮಾಡಬೇಕಾಗಿದ್ದ ಹಣವನ್ನ ಹಾಗೇ ಉಳಿಸ್ಕೊಂಡಿದೆ. ಗ್ಯಾರಂಟಿ ಜಾರಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆಯಾ, ಹೊರೆ ಹೊರೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆಯಾ ಅನ್ನೋ ಡೀಟೇಲ್ಸ್ ಇದು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಾಗಿರುವಂತಹ ಅಧ್ವಾನ ಏನು? ಸರ್ಕಾರ ನೋಡಿದ್ರೆ ಶಕ್ತಿ ಯೋಜನೆ ಬಂದ್ಮೇಲೆ ಮಹಿಳೆಯರೆಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ಎಕನಾಮಿಕ್ ಸೈಕಲ್ ಫುಲ್ ಸಖತ್ತಾಗಿದೆ. ನಾವು ಹೊಸ ಬಸ್ಸನ್ನು ಬೇರೆ ಖರೀದಿ ಮಾಡಿದೀವಿ ನೋಡಿ, ಇದೇ ಸಾಕ್ಷಿ ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿರೋದಕ್ಕೆ ಅಂತ ಕೊಚ್ಕೊಳ್ತಾ ಇತ್ತು. ಆದರೆ ವಾಸ್ತವ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಬೇರೆ ಇರುತ್ತೆ. ರಿಯಾಲಿಟಿ ಹಿಟ್ಸ್ ಹಾರ್ಡ್ ಅಂತ ಹೇಳ್ತೀವಲ್ಲ, ಆ ರೀತಿ ನಿಮಗೊಂದು ಡಾಕ್ಯುಮೆಂಟ್ ಸಮೇತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸುಮ್ಮನೆ ಇದು ಗಾಳಿಲಿ ಗುಂಡು ಹೊಡಿತಾ ಇರೋದಲ್ಲ, ಡಾಕ್ಯುಮೆಂಟೇ ಇದೆ ನಮಗೆ. ಸರ್ಕಾರ ಎಷ್ಟು ಅಮೌಂಟನ್ನು ನಿಗಮಗಳಿಗೆ ಬಾಕಿ ಉಳಿಸ್ಕೊಂಡಿದೆ ಅಂತ. ಇದು ಯಾವ ಅಮೌಂಟು ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಹೆಂಗೆ ಸರ್ಕಾರ ದುಡ್ಡು ಕೊಡಬೇಕು, ಹೆಂಗೆ ಸಂಸ್ಥೆಗಳಿಗೆ ಇದರಿಂದ ಎಫೆಕ್ಟ್ ಆಗ್ತಿದೆ ಅಂತ. ಶಕ್ತಿ ಯೋಜನೆ ಉಚಿತ, ಆದರೆ ಇದರ ಬೆಲೆ ತರ್ತಾ ಇರೋದು, ದುಬಾರಿ ಆಗ್ತಾ ಇರೋದು ನಿಗಮಗಳಿಗೆ. ಪ್ರೇಮ್, ಹೌದು. ಇನ್ಫ್ಯಾಕ್ಟ್ ಯಾವಾಗ ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಕಾಂಗ್ರೆಸ್ ಘೋಷಣೆ ಮಾಡ್ತು, ಆಗಲೇ ಎಲ್ಲರಲ್ಲಿದ್ದಂತಹ ಪ್ರಶ್ನೆನೂ ಕೂಡ ಇದೆ. ದುಡ್ಡನ್ನು ಹೇಗೆ ಹೊಂದಿಸ್ತಾರೆ, ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ. ದಿನ ಕಳೆದ ಹಾಗೆ ಈಗ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಗೃಹಲಕ್ಷ್ಮಿ ಬಳಿಕ ಶಕ್ತಿ ಯೋಜನೆಗೂ ಕೂಡ ಹಣ ಬಾಕಿ ಇಟ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ಹಣ ಬ್ಯಾಲೆನ್ಸ್ ಇದೆ ಅಂತ. ಕಳೆದ 2.5 ವರ್ಷದಿಂದ 4,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. KSRTC, BMTC, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಸಾರಿಗೆಯ ನಿಗಮಗಳಿಗೆ ಹಣವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂತಹದ್ದು. ಹಣಕಾಸು ಸಮಸ್ಯೆಯಿಂದ ಸಂಕಷ್ಟಕ್ಕೀಡಾಗಿದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ನೋಡಿ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಗ್ಯಾರಂಟಿಗಳ ಅಸ್ತ್ರವನ್ನು ಇಟ್ಕೊಂಡು ಆಗಿನಿಂದಲೂ ಕೂಡ ಈ ಒಂದು ಚರ್ಚೆ ಇತ್ತು. ಗ್ಯಾರಂಟಿಗಳಿಗೆ ದುಡ್ಡನ್ನು ಎಲ್ಲಿಂದ ಹೊಂದಿಸ್ತಾರೆ, 50-60 ಸಾವಿರ ಕೋಟಿ ಅದಕ್ಕೆ ಮೀಸಲಿಟ್ಟರೆ ಅಭಿವೃದ್ಧಿ ಕಾರ್ಯ ಹೆಂಗೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ನಾವೆಲ್ಲವನ್ನೂ ಕೂಡ ನಿಭಾಯಿಸ್ಬಿಡ್ತೀವಿ, ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಕರ್ನಾಟಕದ ಮಾಡೆಲ್ನಲ್ಲೇ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅನುಸರಿಸ್ತಿದ್ದಾರೆ ಅಂಥೇಳಿ ಇದೇ ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಳ್ತಾ ಇದ್ರು. ಈಗ ಗ್ಯಾರಂಟಿ ಪರಿಸ್ಥಿತಿ ಏನಾಗಿದೆ? ಕಳೆದ 5 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥೇಳಿ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ 4,000 ಕೋಟಿ ರೂಪಾಯಿ ಹಣವನ್ನು ಈಗ ಸಾರಿಗೆ ಇಲಾಖೆಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ.